ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ನಿಮಗೆ ಸೂಪರ್ ಹೆಲ್ದಿಯಾಗಿರುವಂತಹ ಲಡ್ಡುನ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಒತ್ತೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ಲಡ್ಡುನ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಇದು ತುಂಬಾ ಈಸಿಯಾಗಿ ಮಾಡ್ಬೋದು, ಅದರಲ್ಲೂ ಮಕ್ಕಳಿಗಂತೂ ತುಂಬಾ ಒಳ್ಳೆಯದು. ಇಲ್ಲಿ ನಾನು ಬಾಣಲಿಗೆ ಮಸ್ಕ್ ಮೆಲನ್ ಸೀಡ್ಸ್ನ ಹಾಕ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಒಂದು 5 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಹಾಕ್ಬಿಟ್ಟಿದ್ದೀನಿ. ಈಗ ನಾನು ವಾಟರ್ ಮೆಲನ್ ಸೀಡ್ಸ್ನ ತೊಗೋತಾ ಇದ್ದೀನಿ. ಮಸ್ಕ್ ಮೆಲನ್ ಸೀಡ್ಸ್ ಮತ್ತು ವಾಟರ್ ಮೆಲನ್ ಸೀಡ್ಸ್ ಎರಡೂ ಸಪ್ರೇಟಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಸ್ವಲ್ಪ ಕ್ರಿಸ್ಪಿ ಆಗೋ ಥರ ಫ್ರೈ ಮಾಡಿಕೊಂಡ್ರೆ ಸಾಕು. ನೆಕ್ಸ್ಟು ಪಂಪ್ಕಿನ್ ಸೀಡ್ಸ್ನೂ ಅಷ್ಟೇ. ಅದು ನಮಗೆ ಮುರಿದ್ರೆ ಅದು ಈಸಿಯಾಗಿ ಬ್ರೇಕ್ ಆಗಬೇಕು, ಆ ರೀತಿ ನೋಡಿ ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ನಾನು ಎಳ್ಳನ್ನು ತೊಗೊಂಡಿದ್ದೀನಿ. ಇದು ಪಾಲಿಷ್ ಆಗಿರೋ ಎಳ್ಳಲ್ಲ, ಬಿಳಿ ಎಳ್ಳೆ, ಬಟ್ ಅನ್ಪಾಲಿಷ್ಡ್ ಎಳ್ಳು. ಇದೂ ಅಷ್ಟೇ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟು ಕಡಲೆ ಬೀಜನೂ ಅಷ್ಟೇ ಈ ರೀತಿ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟು ನಾನಿಲ್ಲಿ ಮಖಾನ ಹಾಕೋತಾ ಇದ್ದೀನಿ. ಮಖಾನೂ ಅಷ್ಟೇ ಮುರಿದ್ರೆ ಈ ರೀತಿ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ, ಆ ರೀತಿ ಆಗಬೇಕು. ಅಲ್ಲಿವರೆಗೂ ನೀವು ಫ್ರೈ ಮಾಡಬೇಕು. ನೆಕ್ಸ್ಟು ಬಾದಾಮಿ ತೊಗೊಂಡಿದ್ದೀನಿ, ಎಲ್ಲ ನೀಟಾಗಿ ತೊಳೆದು. ಈಗ ಅದನ್ನು ಸುದಾ ಫ್ರೈ ಮಾಡ್ತಾಯಿದ್ದೀನಿ, ಆಯಿತಲ್ಲ. ಈಗೆಲ್ಲನೂ ಒಟ್ಟಿಗೆ ಮಿಕ್ಸಿಗೆ ಹಾಕೋಬೇಕು. ನೋಡಿ, ಮಿಕ್ಸಿಗೆ ಹಾಕೊಳ್ಳೋಕ್ಕೂ ಮುಂಚೆ ನಾನು ಅಗಸೆ ಬೀಜ ಹಾಕಿದ್ದೀನಿ. ಅಗಸೆ ಬೀಜನ ಫ್ರೈ ಮಾಡಿಲ್ಲ, ಅದನ್ನು ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ಹಾಗೆ ಮಖಾನನ ಸ್ವಲ್ಪ ಕಲ್ಸಕ್ಕರೆ ಜೊತೆಗೆ ನಾನು ಪೌಡ್ರ್ ಮಾಡ್ಕೊಂಡಿದ್ದೀನಿ ಸಪ್ರೇಟು. ಮಖಾನ ಮತ್ತು ಕಲ್ಸಕ್ಕರೆ ಸಪ್ರೇಟ್ ಪೌಡ್ರ್ ಮಾಡಿದ್ದೀನಿ. ಇನ್ನು ಮಿಕ್ಕಿದ ಏನೇನು ನಾನು ಫ್ರೈ ಮಾಡ್ಕೊಂಡ್ವಿ ಅದನ್ನೆಲ್ಲ ಒಟ್ಟಿಗೆ ಪೌಡ್ರ್ ಮಾಡ್ಕೊಂಡ್ವಿ. ಈಗ ಸ್ವಲ್ಪ ಏಲಕ್ಕಿ ಪುಡಿನೂ ಅದಕ್ಕೆ ಆ್ಯಡ್ ಮಾಡ್ಕೋಬೇಕು. ನೆಕ್ಸ್ಟು ನಾನು ಬೆಲ್ಲನ ಕರಗಿಸಿ ಆ ನೀರನ್ನು ಕುದಿಯೋಕೆ ಇಟ್ಟಿದ್ದೀನಿ. ಈ ರೀತಿ ಒಂದೇಳೆ ಪಾಕ ಬಂದರೆ ಸಾಕು, ಒಂದೇಳೆ ಪಾಕನೂ ಬೇಡ, ಸ್ವಲ್ಪ ಅಂಟಾದರೆ ಸಾಕು. ಅದಕ್ಕೆ ನಾವು ಪುಡಿ ಮಾಡ್ಕೊಂಡಿರುವಂಥ ಎಲ್ಲ ಪೌಡರ್ಸ್ಗಳನ್ನ ಅದರೊಳಗೆ ಹಾಕಬೇಕು. ನಾನಿಲ್ಲಿ ಎಲ್ಲನೂ 100 ಗ್ರಾಮ್ಸೇ ಹಾಕಿದ್ದೀನಿ. 100 ಗ್ರಾಮ್ಸ್ ಹಾಕಿರೋದ್ರಿಂದ ಈಸಿಯಾಗಿ ನಿಮಗೆ ಗೊತ್ತಾಗುತ್ತೆ. ನೋಡಿ, ನೀಟಾಗಿ ಫ್ರೈ ಮಾಡಬೇಕು. ಈ ರೀತಿ ಉಂಡೆ ಕಟ್ಟೋ ಥರ ಫ್ರೈ ಮಾಡಬೇಕು. ಅದು ಮಿಕ್ಸ್ ಮಾಡಬೇಕು. ಬೇಕಿದ್ದರೆ ಮಧ್ಯದಲ್ಲಿ ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೋಬೋದು. 1-2 ಸ್ಪೂನ್ ತುಪ್ಪ, ನಿಮಗೆ ಎಷ್ಟು ಬೇಕೋ ಅಷ್ಟು ತುಪ್ಪನ ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ನೀಟಾಗಿ ಬೆಲ್ಲದ ಪಾಕದ ಜೊತೆ ಈ ಪೌಡರ್ ಮಿಕ್ಸ್ ಆಗಿದೆ. ಈಗ ಉಂಡೆ ಕಟ್ಟೋ ಹದಕ್ಕೆ ಬಂದಿದೆ. ನೋಡಿದ್ರಲ್ಲ ಯಾವ ರೀತಿ ಉಂಡೆ ಬಂತು. ಈ ರೀತಿ ಉಂಡೆ ಕಟ್ಟೋ ಹದಕ್ಕೆ ನಾವು ಬರೋವರೆಗೂ ನಾವು ಹುರ್ಕೋಬೇಕಾಗತ್ತೆ. ಅಗಸೆ ಬೀಜನ ನಾನು ಫ್ರೈ ಮಾಡಿಲ್ಲ, ಅದನ್ನು ಪುಡಿ ಮಾಡ್ಕೊಳ್ಳೋ ಟೈಮಲ್ಲಿ ಹಾಗೆ ಹಾಕ್ಕೊಂಡಿದ್ದೀನಿ. ಈಗ ಒಂದೊಂದಾಗಿ ಉಂಡೆ ಕಟ್ಕೊಳ್ಳೋಣ. ಮತ್ತು ನಾನು ಏನೇನು ಹಾಕ್ಕೊಂಡಿದ್ದೀನಿ ಇನ್ನೊಂದು ಸರಿ ಹೇಳ್ತೀನಿ. ಮಸ್ಕ್ ಮೆಲನ್ ಸೀಡ್ಸು, ವಾಟರ್ ಮೆಲನ್ ಸೀಡ್ಸು, ಪಂಪ್ಕಿನ್ ಸೀಡ್ಸು, ಮತ್ತು ಮಖಾನ, ಬಾದಾಮಿ, ಏಲಕ್ಕಿ ಪುಡಿ, ಕಲ್ಸಕ್ಕರೆ ಸ್ವಲ್ಪ, ಬೆಲ್ಲದ ಪಾಕ, ಹಾಗೆ ಇದರಲ್ಲಿ ಪುಡಿ ಮಾಡ್ಕೊಳ್ಳೋ ಟೈಮಲ್ಲಿ ಅಗಸೆ ಬೀಜನ ಹಾಕ್ಕೊಂಡಿದ್ದೀನಿ, ಫ್ಲ್ಯಾಕ್ಸ್ ಸೀಡ್ಸು. ನೋಡಿದ್ರಲ್ಲ ಎಷ್ಟು ತುಂಬ ಚೆನ್ನಾಗಿದೆ ಈ ಲಡ್ಡು. ಇದನ್ನು ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಕೂಡ ತಿನ್ಬೋದು. ಪ್ರತಿದಿನ ಒಂದೊಂದು ಲಡ್ಡು ತಿಂದರೆ ಸಾಕು, ನಿಮಗೆ ಇಡೀ ದಿನದ ಎನರ್ಜಿ ಸಿಗುತ್ತೆ. ನೀವು ಮಕ್ಕಳಿಗೆ ಸ್ನ್ಯಾಕ್ಸ್ ಮುಖಾಂತರ ಹಾಕ್ಬೋದು, ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ ಹಾಕಿದ್ರೂ ಕೊಡ್ಬೋದು, ಅಥವಾ ಲಂಚ್ ಬಾಕ್ಸ್ಗೆ ಹಾಕ್ಬೋದು. ತುಂಬಾ ಒಳ್ಳೆಯದು. ಮತ್ತು ಮಕ್ಕಳು ಮೂಳೆಗಳ ಬಲವರ್ಧನೆಗೆ ಇದು ತುಂಬಾ ಒಳ್ಳೆಯದು ಸ್ನೇಹಿತರೆ. ನೀವು ಇದನ್ನು ಮನೇಲಿ ಒಂದ್ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ನಿಮ್ಮ ಮಕ್ಕಳು ಸುದಾ ತುಂಬಾ ಇಷ್ಟಪಟ್ಕೊಂಡು ತಿಂತಾರೆ. ಇಷ್ಟೆಲ್ಲ ಸೀಡ್ಸ್ಗಳನ್ನ ಒಟ್ಟಿಗೆ ತಿನ್ನಲ್ಲ ಅಲ್ವಾ? ಸೊ ಈ ರೀತಿ ಲಡ್ಡು ಮಾಡಿಕೊಡಿ, ಇಷ್ಟ ಆಗುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮತ್ತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.